ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನವರ ಕರೆಂಟ್ ಎನರ್ಜಿ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಿ. ತುಂಬ ದಿನ ಆಗಿತ್ತಲ್ವಾ ರೀಡಿಂಗ್ ಮಾಡ್ದೇ ಇನ್ಸ್ಟಾಗ್ರಾಮಲ್ಲಿ. ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಕ್ಲಾಸ್ ನಡೀತಾ ಇದೆ ಅಲ್ವಾ, 7 ಚಕ್ರ ಕ್ಲಾಸ್. ಸೊ ಅದಕ್ಕೋಸ್ಕರ ಬ್ಯುಸಿ ಇದ್ದೆ, ಹಾಗಾಗಿ ರೀಡಿಂಗ್ ಮಾಡಿರಲಿಲ್ಲ. 9 ಆಫ್ ಸಾರ್ಟ್ಸ್, ಹೈ ಪ್ರಿಸ್ಟಸ್ ಎನರ್ಜಿ ಇದೆ ಇಲ್ಲಿ. ಮೊದಲನೇದಾಗಿ ಕರೆಂಟ್ ಎನರ್ಜಿ ಅಂತ ನೋಡಿದಾಗ, ಓಕೆ, ಕಿಂಗ್ ಆಫ್ ಕಪ್ಸ್, ಬಾಟಮ್ ಆಫ್ ದ ಕಾರ್ಡ್. ಇಲ್ಲಿ ಮೊದಲನೇದಾಗಿ ಎನರ್ಜಿ ನೋಡಿದಾಗ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಎನರ್ಜಿ ಇದೆ. ನಿಮ್ಮ ಜೊತೆ ಕಳೆದಂತಹ ಒಂದು ಹಳೆಯ ನೆನಪುಗಳಿರ್ಬೋದು, ನೀವು ಆಡಿದಂಥ ಮಾತುಗಳನ್ನಿರ್ಬೋದು, ಅಥವಾ ಕೆಲವೊಂದಷ್ಟು ನಿಮ್ಮ ನಗು, ಅಂದರೆ ಇಲ್ಲಿ ನಿಮ್ಮ ನಗು ಅಂತ ಹೇಳಿದ್ರೆ ಅವರಿಗೊಂದು ಸ್ಪೆಷಲ್ ಮೂಮೆಂಟ್. ಅಂದರೆ ನಿಮ್ಮ ನಗು ನೋಡಿದ್ರೆ ಅವ್ರು ಕಳೆದೋಗ್ಬಿಡ್ತಾರೆ, ಓಕೆನಾ. ಸೊ ಇಲ್ಲಿ ಎನರ್ಜಿ ಯಾವ ಥರ ಇದೆ ಅಂತ ಹೇಳಿದ್ರೆ, ನಿಮ್ಮನ್ನು ಅವರು ಕಂಪ್ಲೀಟಾಗಿ ಮಿಸ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಅವ್ರ ಮನಸ್ಸಲ್ಲಿ, ಅವ್ರ ತಲೆಯಲ್ಲಿ, ಅವ್ರ ಮೈಂಡಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಬಗ್ಗೆನೇ ಅವರು ಇಲ್ಲಿ ಯೋಚನೆನ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಈ ಕ್ಷಣ ಅವರು ಒಂದು ರೀತಿಯ ಭಾವನಾತ್ಮಕವಾಗಿರುವಂತಹ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ತುಂಬ ಭಾವನಾತ್ಮಕವಾಗ್ತಿದ್ದಾರೆ, ಅಳ್ತಾ ಇರಬಹುದು. ಆ್ಯಂಡ್ ನಿಮ್ಮ ಮೇಲಿರೋ ಪ್ರೀತಿಯನ್ನ ಅವರು ಕೈಯಿಂದ ಮುಚ್ಚಿಡೋದಕ್ಕೂ ಆಗ್ತಾ ಇಲ್ಲ ಅವರಿಗೆ. ಕೈಯಿಂದ ಅಂತ ಹೇಳಿದ್ರೆ ಕೈಯಲ್ಲಿ ಮುಚ್ಚಿಡೋದು ಒಂದು ಈ ಥರ ಅಲ್ಲ, ಬಟ್ ಅವ್ರ ಭಾವನೆಗಳನ್ನ ಅವರು ಹಿಡಿದಿಟ್ಕೊಳ್ಲಿಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ನಿಮ್ಮ ಮೇಲೆ ಅಷ್ಟು ಪ್ರೀತಿ ಅವರಿಗೆ ಇದೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಭಾವನಾತ್ಮಕವಾಗಿ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ ಫಸ್ಟ್ ಆಫ್ ಆಲ್. ಅಂದರೆ ಅವ್ರ ಫೀಲಿಂಗ್ಸ್ ಇರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಅವರು ತೊದಲಿಸ್ತಾರೆ ಅಥವಾ ಎಕ್ಸ್ಪ್ರೆಸಿವ್ ಇಲ್ಲ ಜಾಸ್ತಿ. ಹಾಗಾಗಿ ಅವರಲ್ಲಿ ತುಂಬ ಕಷ್ಟಪಡ್ತಿರೋಂಥ ಒಂದು ಎನರ್ಜಿ ನೋಡ್ಬೋದು. 9 ಆಫ್ ಸಾರ್ಟ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಅತೀವವಾಗಿರುವಂಥ ಪ್ರೀತಿ ಅವರನ್ನ ಎಲ್ಲೋ ಒಂದು ಕಡೆ ಡಲ್ ಮಾಡಿಸ್ತಾ ಇದೆ, ಅವ್ರ ಎನರ್ಜಿನ ಲೋ ಮಾಡಿಸ್ತಾ ಇರೋವಂಥ ಒಂದು ಎನರ್ಜಿ ಇದೆ ಇಲ್ಲಿ, ಓಕೆ. ಸೊ ಥ್ಯಾಂಕ್ ಯು ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಪ್ರತಿಯೊಬ್ಬರು ಕೂಡ ಲವ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಇನ್ನು 2 ದಿನ ಇದೆ ನಿಮಗೆ ಕ್ಲಾಸನ್ನು ಜಾಯಿನ್ ಆಗೋದಕ್ಕೆ, 7 ಚಕ್ರ ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ಕ್ಲಾಸಿಗೆ ಜಾಯಿನ್ ಆಗಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ. ಎನರ್ಜಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಇಷ್ಟು ದಿನ ರೀಡಿಂಗ್ ಕೂಡ ಬಂದಿರಲಿಲ್ಲ ಅಲ್ವಾ, ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ, ರೀಡಿಂಗ್ ಬರುತ್ತೆ, ಡೋಂಟ್ ವರಿ, ಎಲ್ಲೂ ಮಿಸ್ ಆಗೋದಿಲ್ಲ, ಓಕೆನಾ. ಸೊ ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇರಲಿ. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು.